Hello students, welcome to Vedantu Karnataka Learning Platform. Yes, KCET 2026 result have been announced. First of all, congratulations to all the students who have received their rank. ಇಷ್ಟು ದಿನ ಏನಾಯ್ತು, ರಿಸಲ್ಟ್ ಯಾವಾಗ ಬರ್ತಂತ ವೇಟ್ ಮಾಡ್ತಾನೆ ಇದ್ವಿ. ರಿಸಲ್ಟ್ ಬಂತು. ನೆಕ್ಸ್ಟ್ ನಮ್ಮ ತಲೆಯಲ್ಲಿರುವ ಪ್ರಶ್ನೆ ಏನಪ್ಪಾ ಅಂದ್ರೆ, ನನ್ನ ರ್ಯಾಂಕಿಗೆ ಯಾವ ಬ್ರಾಂಚಸ್ನ ಹಾಕ್ಬೋದು, ಯಾವೆಲ್ಲ ಬ್ರಾಂಚಸ್ ನಂಗೆ ಪಾಸಿಬಿಲಿಟಿ ಐತಿ, ಯಾವ ಕಾಲೇಜಸ್ನೊಳಗೆ ಹಾಕಬೇಕು, ಯಾವ ಬ್ರಾಂಚ್ನ ಚೂಸ್ ಮಾಡ್ಕೊಂಡ್ರೆ ಒಳ್ಳೇದು ನನ್ನ ರ್ಯಾಂಕಿಗೆ ಅನ್ನೋದು ನಿಮ್ಮ ತಲೆಯೊಳಗಿರೋ ಪ್ರಶ್ನೆ, ಹೌದಲ್ವಾ? ಎಸ್, ಇನ್ ದಿಸ್ ವಿಡಿಯೋ I will explain the expected KCET 2026 rank versus college options based on the previous year cutoff trends. Okay, before begin, ಒಂದು ನೆನ್ಪಿಟ್ಕೋರಿ, ಈ ಕಟ್ ಆಫ್ ಏನೈತಲ್ಲ ಎವ್ರಿ ಇಯರ್ ಚೇಂಜ್ ಆಗ್ತೈತಿ based on the number of students, seat availability, category and counseling rounds. So that's why take it as a one guidance video, not a final allotment. This is a guidance video ಹಾಗೆ ತಗೋರಿ, this is not a final allotment. Understood? ಎಸ್, ಬಿಫೋರ್ ಟುಡೇ ಏನು ಡಿಸ್ಕಸ್ ಮಾಡೋಣಪ್ಪ ಅಂದ್ರೆ, ನಾವು KCET ರ್ಯಾಂಕ್ ವರ್ಸಸ್ ಕೋರ್ಸ್ ಮ್ಯಾಟ್ರಿಕ್ಸ್ನ ಡಿಸ್ಕಸ್ ಮಾಡೋಣ. ಏನಪ್ಪ ಅಂದ್ರೆ, ಯಾರೆಲ್ಲ ರ್ಯಾಂಕು ಬಿಲೋ 5000 ಅದಿರ, ಯಾವ್ದೆಲ್ಲ CET ರ್ಯಾಂಕು ಬಿಲೋ 5000 ಬಂದೈತಲ್ಲ, ವೆಯ್ಟ್, ಯಾರ್ದೆಲ್ಲ ರ್ಯಾಂಕು ಬಿಲೋ 5000 ಬಂದೈತಿ, ಅವ್ರಿಗೆ ಯಾವೆಲ್ಲ ಬ್ರಾಂಚಸ್ ಸಿಗ್ಬೋದಪ್ಪ ಅಂದ್ರೆ, ನೋ ಡೌಟ್ ಯು ಕ್ಯಾನ್, ನಿಮ್ದು ಟಾಪ್ ಕಾಲೇಜಸ್ ಒಳಗೆ ನಿಮ್ಗೆ ಸೀಟ್ ಸಿಗ್ತೈತಿ, ಆಮೇಲೆ ನಿಮ್ಗೆ ಬೇಕಾಗಿದ್ದು ಬ್ರಾಂಚ್ನೊಳಗೆ ಸಿಗ್ತೈತಿ, ಹೌದಾ? ಯೂಶ್ವಲಿ ಏನಪ್ಪ ಅಂದ್ರೆ, ಟಾಪ್ ಬ್ರಾಂಚಸ್ ಯಾವ ಕಂಪ್ಯೂಟರ್ ಸೈನ್ಸ್, ಆಮೇಲೆ ಆರ್ಟಿಫಿಷಿಯಲ್ ಇಂಜಿನಿಯರಿಂಗ್ ಆ್ಯಂಡ್ ಮಷಿನ್ ಲರ್ನಿಂಗ್ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್, ಇವೆಲ್ಲ ನಿಮಗೆ ಬ್ರಾಂಚಸ್ ನಿಮ್ಮ ರ್ಯಾಂಕಿಗೆ ಸಿಗ್ತಾವೆ, ನಿಮ್ಮ ರ್ಯಾಂಕಿಗೆ ಸಿಗ್ಬೋದು. ಇವನ್ನೆಲ್ಲ ನೀವು ಸಿಗ್ಬೋದು. ಇವನ್ನೆಲ್ಲ ನೀವೇನು ಗೊತ್ತಾ, ನಿಮ್ದು ಆಪ್ಷನ್ ಎಂಟ್ರಿಯಲ್ಲಿ ನೀವು ಇವು ಬ್ರಾಂಚಸ್ನ, ನಿಮ್ಗೆ ಯಾವ ಕಾಲೇಜಸ್ ಬೇಕಲ್ಲ ಆ ಕಾಲೇಜಸ್ನಲ್ಲಿ ಆ ಕಾಲೇಜ್ ಒಳಗೆ ಈ ಬ್ರಾಂಚಸ್ನ ನೀವು ಅಪ್ಲೈ ಮಾಡ್ಬೋದು. ಯೂಶ್ವಲಿ ಏನು ಗೊತ್ತಾ, CSE ಕೋರ್ ಕಂಪ್ಯೂಟರ್ ಸೈನ್ಸ್ ಬೇಕಪ್ಪ ಅಂದ್ರೆ, ನೀವು ಕೋರ್ ಕಂಪ್ಯೂಟರ್ ಸೈನ್ಸಿಗೆ ಹಾಕ್ತೀರಂದ್ರೆ ನಿಮ್ಮದು ರ್ಯಾಂಕ್, ನೀವು ಜನರಲ್ ಮೆರಿಟ್ ಇದ್ರಪ್ಪ ಅಂದ್ರೆ 200 to 300 ಬಿಟ್ವೀನ್ ರೇಂಜ್ ಬಂದಿರಬೇಕು, ಹೌದಾ? ಅಷ್ಟಿದ್ರೆ ನಿಮ್ಗೆ ಕೋರ್ ಸಿ ಎಸ್ ಸಿ ನಿಮ್ಗೆ ಬ್ರಾಂಚಸ್ ಸಿಗ್ಬೋದು. ಯಾವೆಲ್ಲ ಕಾಲೇಜಸ್ ಅವೈಲಬಿಲಿಟಿ ಅದಾವು 5000 ರ್ಯಾಂಕಿಂಗ್ ಒಳಗಪ್ಪ ಅಂದ್ರೆ, ಟಾಪ್ ಕಾಲೇಜಸ್ ಯೂಶ್ವಲಿ ನಿಮಗೇನು ಗೊತ್ತಾ, ಇಲ್ಲಿ ಈ ರ್ಯಾಂಕ್ ಒಳಗೆ ಯಾರದಿರಲ್ಲ ನಿಮ್ಗೆ ಟಾಪ್ ಕಾಲೇಜಸ್ ಸಿಗ್ತೈತಿ, ಆಮೇಲೆ ಟಾಪ್ ಬ್ರಾಂಚಸ್ ಸಿಗ್ತಾವೆ. ಬಟ್ ನೀವು ಆಪ್ಷನ್ ಎಂಟ್ರಿ ಒಳಗೆ ನೀವೆಲ್ಲ ಹೆಂಗೆ ಚೂಸ್ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್, ಹೌದಾ? ದಿಸ್ ಇಸ್ ಜಸ್ಟ್ ಐ ಆಮ್ ಗಿವಿಂಗ್ ಅ ಗೈಡೆನ್ಸ್. ಓಕೆ, ನಾ ಏನು ಹೇಳಿದೆ ಹೇಳ್ರಿ, ಬಿಫೋರ್ ಒಂದು ವಿಡಿಯೋ ಮಾಡೀನಿ, ಒಂದು ಏನಪ್ಪ ಅಂದ್ರೆ, ಜನರಲ್ ಮೆರಿಟ್ ಆಯಿತು, ಎಲ್ಲ ಮೆರಿಟ್ದವ್ರಿಗೆ, ಎಲ್ಲ ಕ್ಯಾಟಗರಿದವ್ರಿಗೆ ಎಷ್ಟೆಷ್ಟು ರ್ಯಾಂಕ್ ಇದ್ರೆ ಸೇಫು ಅಂದ್ರೆ ಪ್ರೀವಿಯಸ್ ಇಯರ್ ಕಟ್ ಆಫ್ ಟ್ರೆಂಡ್ಸ್ ಮೇಲೆ ಒಂದು ವಿಡಿಯೋ ಮಾಡಿ ಹಾಕಿನಿ, ಬೇಕಿದ್ರೆ ನೀವು ಅಲ್ಲಿ ಹೋಗಿ ನೋಡ್ಕೊಳ್ಳಿ. ನಿಮಗೆ ಜನರಲ್ ಮೆರಿಟ್ದವ್ರು ವಿತ್ ನೋ ಎನಿ ಅದರ್ ಕ್ಯಾಟಗರಿ, ನೋ ಎನಿ ಅದರ್ ಬೆನಿಫಿಟ್ಸ್ ಅಂಥವ್ರಿಗೆ ನಿಮಗೆ ಕೋರ್ CSE ಬೇಕಪ್ಪ ಅಂದ್ರೆ, ನಿಮ್ದು ರ್ಯಾಂಕಿಂಗು 200 to 300 ರೇಂಜ್ ಒಳಗೆ ಇರಬೇಕು. ಅದು ಎಲ್ಲಿ ಹೇಳ್ರಿ, ಟಾಪ್ ಕಾಲೇಜಸ್ನಾಗ ನಿಮಗೆ ಸೀಟ್ ಬೇಕಪ್ಪ ಅಂದ್ರೆ ನಿಮ್ಮ ರ್ಯಾಂಕಿಂಗು 200 to 300 ಇರಲೇಬೇಕು. ಓಕೆ, ಯಾರೆಲ್ಲ 5000 ಬಿಲೋ ಬಂದಿರಲ್ಲ, ನೀವೆಲ್ಲ ನಿಮ್ಗೆ ಬ್ರಾಂಚಸ್ ಕಂಪ್ಯೂಟರ್ ಸೈನ್ಸ್ ಆಯಿತು, ಆರ್ಟಿಫಿಷಿಯಲ್ ಇಂಜಿನಿಯರಿಂಗ್, ಮಷಿನ್ ಲರ್ನಿಂಗ್ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಕಾಲೇಜಸ್, ಟಾಪ್ 3 ಕಾಲೇಜಸ್ ಮೇಲೂ ನಾವು ಒಂದು ವಿಡಿಯೋ ಮಾಡೀನಿ, ಹೌದಾ? ಅಲ್ಲೆಲ್ಲ ಎಷ್ಟು ಕಟ್ ಆಫ್ ಬೇಕು, ಯಾವ ಬ್ರಾಂಚಿಗೆ, ಮೇನ್ಲಿ ಫಾರ್ CSE ಆ್ಯಂಡ್ ಇದ್ರೊಳಗೆ ಯಾವ್ಯಾವ ಬ್ರಾಂಚಸ್ ಬರ್ತಾವಲ್ಲ, AI ML ಆ್ಯಂಡ್ ಇದು ಸೈಬರ್ ಸೆಕ್ಯೂರಿಟಿ, ಅದ್ರ ಮೇಲೆಲ್ಲ ವಿಡಿಯೋ ಮಾಡೀನಿ, ನೋಡ್ರಿ ಹೋಗಿ. ನಿಮಗೆ ಟಾಪ್ ಕಾಲೇಜಸಲ್ಲಿ ಸೀಟ್ ಸಿಗ್ತೈತೆ ಆಲ್ಮೋಸ್ಟ್ ಆಲ್. ನಿಮ್ದು ಇಟ್ ಈಸ್ ಡಿಪೆಂಡ್ ಅಪಾನ್ ನೀವು ಹೆಂಗೆ ಕಾಲೇಜ್ ಅಲಾಟ್ಮೆಂಟ್ ಕೊಡ್ತೀರಿ ಆಪ್ಷನ್ ಎಂಟ್ರಿ ಒಳಗೆ ಅನ್ನೋದು ಅದ್ರ ಮೇಲೂ ಡಿಪೆಂಡ್ ಐತಿ. RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದು ಬ್ಯಾಂಗ್ಳೂರಲ್ಲೇ ಇರೋದು. PES ಇದ್ರ ಮೇಲೂ ಒಂದು ವಿಡಿಯೋ ಮಾಡಿನ, PES ಯೂನಿವರ್ಸಿಟಿ, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇವೆಲ್ಲ ಟಾಪ್ ಕಾಲೇಜಸ್. ಆ್ಯಂಡ್ ದಿಸ್ ಇಸ್ MSRIT, ಇವೆಲ್ಲ ಟಾಪ್ ಕಾಲೇಜಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮಗೆ ಇದ್ರೊಳಗೆ ಸೀಟು, ಆಮೇಲೆ ಇದು ಪ್ರಿಫರ್ಡ್ ಬ್ರಾಂಚಸ್ ಬೇಕಪ್ಪ ಅಂದ್ರೆ ಯು ಶುಡ್ ಬಿ ಅಂಡರ್ ದಿಸ್ ರ್ಯಾಂಕ್. ನಿಮ್ದು 1 to 5000 ರ್ಯಾಂಕ್ ಏನಾರ ಇತ್ತಪ್ಪ ಅಂದ್ರೆ ಯು ಆರ್ ಎಲಿಜಿಬಲ್. ನಿಮ್ಗೆ ಟ್ರೈ ಮಾಡಿದಂದ್ರೆ ಬಿಫೋರ್ ದಿಸ್ ಎಷ್ಟು ಕೌನ್ಸಿಲಿಂಗ್ ರೌಂಡ್ಸ್ ಇರುತ್ತಲ್ಲ ಅದ್ರೊಳಗೆ ನಿಮ್ಗೆ ಇವು ಬ್ರಾಂಚಸ್, ಇದು ಕಾಲೇಜಸ್ ಸಿಗ್ಬೋದು. ನಾ ಹೇಳಿದ್ದೀನಿ ಜನರಲ್ ಮೆರಿಟ್ ವಿತ್ ನೋ ಕ್ಯಾಟಗರಿ, ನೀವು ಅಷ್ಟು ಸೇಫ್ ರ್ಯಾಂಕ್ ಒಳಗಿದ್ರೇ ಒಳ್ಳೇದು. ದಿಸ್ ಇಸ್ ವಾಟ್ ಫಾರ್ ಅ ರ್ಯಾಂಕ್ 5000 ಬಿಲೋ 5000 ಇದ್ದವರು. ಅದೇ ಇಲ್ಲಿ ನೋಡ್ರಿ, ಇಲ್ಲ ಅದೇ ಹೇಳಿ ನೋಡ್ರಿ,
ಕಂಪ್ಯೂಟರ್ ಸೈನ್ಸ್ ಕ್ಲೋಸಿಂಗ್ ರ್ಯಾಂಕ್ ರೇಂಜ್ ಬಿಟ್ವೀನ್ 200 to 3000 ಒಳಗೆ ಮುಗಿದ್ಬಿಡ್ತೈತೆ ಆಲ್ಮೋಸ್ಟ್. ಇಟ್ ಇಸ್ ಡಿಪೆಂಡಿಂಗ್ ಆನ್ ದ ಕಾಲೇಜ್. AIML ಇತ್ತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮಷಿನ್ ಲರ್ನಿಂಗ್ ಇತ್ತಂದ್ರೆ ಸಿ ದಿಸ್ ಇಸ್ ಆಲ್ಸೋ ಕ್ಲೋಸ್ಲಿ ಟು CSE. ಇದು ಎಲ್ಲಿ ಐತೆ ಅಂದ್ರೆ ರ್ಯಾಂಕ್ ಇಟ್ ಇಸ್ ಬಿಟ್ವೀನ್ ದ 700 to 2700 ಒಳಗನ ಏನಂತತಿ ರ್ಯಾಂಕಿಂಗ್ ಕ್ಲೋಸ್ ಆಗ್ಬಿಡ್ತೈತಿ. ಇದ್ರ ಒಳಗನೆ ಬರ್ಬೇಕು ನಿಮಗೆ ಇವೆಲ್ಲ ರ್ಯಾಂಕ್ ಸಿಗ್ಬೇಕಪ್ಪ ಅಂದ್ರೆ. ಇವೆಲ್ಲ ಕಾಲೇಜಸ್ ಇದ ಕಾಲೇಜಸ್ಸು ಇದ್ದ ಬ್ರಾಂಚ್ ಸಿಗ್ಬೇಕಂದ್ರ ಇಷ್ಟು ರ್ಯಾಂಕ್ ಇರಬೇಕು ನಿಮ್ದು. ನೀವು ನೋಡ್ಕೊಳ್ಳಿ ನಿಮ್ಮ ರ್ಯಾಂಕ್ ಅಲ್ಲಿ ಎಷ್ಟು ಬಂದೈತಂತ. ನಿಮಗೆ ಯಾವೆಲ್ಲ ಬ್ರಾಂಚ್ ಸಿಗ್ಬೋದು, ಯಾವ ಕಾಲೇಜಸ್ ಸಿಗ್ಬೋದು. ಡೋಂಟ್ ಜಸ್ಟ್ ಫೋಕಸ್ ಆನ್ ದ ಕಾಲೇಜ್ ನೇಮ್. ಏನಪ್ಪ ಅಂದ್ರೆ ಬ್ರಾಂಚ್ ನೋಡ್ಕೋರಿ, ಪ್ಲೇಸ್ಮೆಂಟ್ ನೋಡ್ಕೋರಿ, ಅದರ ಫ್ಯಾಕಲ್ಟಿ ನೋಡ್ಕೋರಿ ಆ್ಯಂಡ್ ಅದರ್ ಯುವರ್ ಇಂಟ್ರೆಸ್ಟ್ ಅದನ್ನೆಲ್ಲ ಕನ್ಸಿಡರ್ ಮಾಡಿ ನೀವು ಕಾಲೇಜು ಬ್ರಾಂಚ್ನ ಚೂಸ್ ಮಾಡ್ಕೊಳ್ಳಿ. ಬರೀ ಒಂದ್ರ ಮೇಲೆ ಡಿಪೆಂಡ್ ಆಗ್ಬೇಡ್ರಿ. ಒಂದು ಕಾಲೇಜ್ ನೇಮ್ ಮೇಲೆ ಅಷ್ಟೇ ನೋಡೋದು, ಬರೀ ಬ್ರಾಂಚ್ ಅಷ್ಟೇ ನೋಡೋದು ಮಾಡಬೇಡ್ರಿ. ಎರಡೂ ಕನ್ಸಿಡರ್ ಮಾಡ್ರಿ. ಇದ್ರ ಜೊತೆಗೆ ಆ ಕಾಲೇಜಲ್ಲಿ ನಡೀತಿರುವ ಪ್ಲೇಸ್ಮೆಂಟ್ ಬಗ್ಗೆನೂ ವಿಚಾರ ಮಾಡ್ರಿ. ಅದನ್ನೆಲ್ಲ ತಿಳ್ಕೊಂಡು ಏನು ಹೇಳ್ರಿ ಆಪ್ಷನ್ ಎಂಟ್ರಿಯಲ್ಲಿ ಕಾಲೇಜಸ್ನ ನಿಮ್ಮದು ಎಷ್ಟು ಪ್ರಿಫರೆನ್ಸ್ ಐತಲ್ಲ ಕಾಲೇಜಸ್ನ ಎಂಟ್ರಿ ಮಾಡ್ಕೊತ ಬರ್ರಿ. ನೆಕ್ಸ್ಟ್ ಇಲ್ಲಿ ನೋಡಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಈ ಜನರಲಿ ಫಾಲ್ ಇನ್ ದ 3000 to 6000 ರೇಂಜ್ ಒಳಗೆ ಇರಬೇಕು. ಎಲ್ಲಿ ನಿಮಗೆ ಟಾಪ್ ಕಾಲೇಜಸ್ ಏನು 3 ಕಾಲೇಜಸ್ ಹೇಳಿದ್ನಲ್ಲ ಈ ಕಾಲೇಜಸ್ ಒಳಗೆ ಸಿಗ್ಬೇಕಪ್ಪ ಅಂದ್ರೆ, ನಿಮಗೆ ಬೇಕಾಗಿದ್ದ ಬ್ರಾಂಚಸ್ ಸಿಗ್ಬೇಕಪ್ಪ ಅಂದ್ರೆ. ಆಮೇಲೆ ಏನು ಗೊತ್ತಾ, ಇವೆಲ್ಲ ಇದು ರ್ಯಾಂಕ್ದು ರೇಂಜ್ ಏನು ಹೇಳಿನಲ್ಲ, ಇಟ್ ಡಿಪೆಂಡ್ಸ್ ಆನ್ ದ ಕ್ಯಾಟಗರಿ. ನೀವು ಯಾವ ಕ್ಯಾಟಗರಿ ಮೇಲೆ ಬರ್ತಿರಲ್ಲ ಅದ್ರ ಮೇಲೂ ಡಿಪೆಂಡ್ ಆಕೈತಿ. ನಾ ಜನರಲ್ ಮೆರಿಟ್ದವ್ರಿಗೆ ಅಂತೂ ಹೇಳ್ಬಿಟ್ಟಿನಿ, ಜನರಲ್ ಮೆರಿಟ್ದವ್ರಿಗೆ ನಿಮಗೆ ಈ ಟಾಪ್ ಕಾಲೇಜಸ್ನಾಗ CSE ಕೋರ್ CSE ಸೀಟ್ ಸಿಗ್ಬೇಕಂದ್ರೆ ನಿಮ್ಗೆ 200 to 300 ರ್ಯಾಂಕ್ ಬರಬೇಕು. ಇವೇನದವಲ್ಲ 3000 to 6000 ಅಂತ ಏನು ಮೆನ್ಷನ್ ಮಾಡಿಲ್ಲ, ದೀಸ್ ಆರ್ ವಿತ್ ದ ಕ್ಯಾಟಗರಿಯಲ್ಲಿ ಬರೋರು. ಆಮೇಲೆ ನಿಮಗೆ ಒಂದಿಷ್ಟು ಜನಕ್ಕೆ ರಿಸರ್ವೇಷನ್ ಇರ್ತೈತಿ. ಏನು ಕನ್ನಡ ಮೀಡಿಯಂ ರಿಸರ್ವೇಷನ್ನು, ಆಮೇಲೆ ರೂರಲ್ ರಿಸರ್ವೇಷನ್, ಅವ್ರಿಗೆಲ್ಲ ಮತ್ತೆ ರ್ಯಾಂಕ್ ವೇರಿ ಹಾಕೊಂತಾನೆ ಹೋಗೈತಿ ಕ್ಯಾಟಗರಿ. ಆಮೇಲೆ ರ್ಯಾಂಕ್ ದಿಸ್ ಇಸ್ ಫಾರ್ ದ 200 ಈಸ್ ಫಾರ್ ಅ ಜನರಲ್ ಮೆರಿಟ್ ಅನ್ಕೋರಿ. ಈ 3000 ಏನು ಹೇಳ್ರಿ ವಿತ್ ದ ಕ್ಯಾಟಗರಿ ಇದ್ದವ್ರಿಗೆ, ಕ್ಯಾಟಗರಿ ಆ್ಯಂಡ್ ಅದರ್ ಬೆನಿಫಿಟ್ಸ್ ಇದ್ದವ್ರಿಗೆ. ಇದು ಹೌದಾ, ಇದು ಮ್ಯಾಕ್ಸಿಮಮ್, ಇದು ಮಿನಿಮಮ್. ಹಂಗೆ ಏನು ಹೇಳ್ರಿ, ಇದು ಮಿನಿಮಮ್ ಫಾರ್ ಅ ಜನರಲ್ ಮೆರಿಟ್, ಇದು ಮ್ಯಾಕ್ಸಿಮಮ್ ಫಾರ್ ಅ ರಿಸರ್ವೇಷನ್ಸ್ ಇದ್ದವರು ಅಥವಾ ಕ್ಯಾಟಗರಿ ಪೀಪಲ್ಸ್. ಯಾರು ಕ್ಯಾಟಗರಿ ಸ್ಟೂಡೆಂಟ್ಸ್ ಅದಿರಲ್ಲ 2A 3A 3B, ಆಮೇಲೆ ಕನ್ನಡ ಮೀಡಿಯಮ್ ರೂರಲ್ ಕೋಟಾ ಇದ್ದವ್ರಿಗೆ ಈ ರ್ಯಾಂಕ್ ಇರಬೇಕು. ಇದು ಮ್ಯಾಕ್ಸಿಮಮ್ ನಿಮ್ದು ಇಷ್ಟು ಇರಬೇಕು. ದಿಸ್ ಇಸ್ ಫಾರ್ ವಾಟ್ ಕ್ಯಾಟಗರಿ. ಆಮೇಲೆ ಅವು ರಿಸರ್ವೇಷನ್ ಕೋಟಾದಾಗ ಏನಿದಾರಲ್ಲ ಅವ್ರಿಗಿದೆ 2700. ಜನರಲ್ ಮೆರಿಟ್ದವ್ರಿಗೆ ನಿಮ್ಗೆ AIML ಬೇಕಪ್ಪ ಅಂದ್ರೆ ನಿಮ್ಗೆ 700 ರ್ಯಾಂಕ್ ಇರಲೇಬೇಕು. ಹೌದಾ. ನೆಕ್ಸ್ಟ್ ನೋಡ್ರಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಹೌದಾ, ಇದು ಏನು ಹೇಳ್ರಿ 3000 to 6000 ರೇಂಜ್ ಒಳಗನೆ ಇರ್ತೈತಿ. ಅಗೇನ್ ಇಲ್ಲಿ ಮತ್ತು ರ್ಯಾಂಕ್ ಡಿಫರ್ ಹಾಕೊಂತ ಹೋಗೈತಿ, ಸ್ವಲ್ಪ ರ್ಯಾಂಕ್ ಚೇಂಜ್ ಹಾಕೊಂತ ಹೋಗತ್ತೆ ಬೇಸ್ಡ್ ಆನ್ ದ ಕ್ಯಾಟಗರೀಸ್. ದಿಸ್ ಇಸ್ ವಾಟ್ ಈ ರೇಂಜ್ ಒಳಗಂತೂ ಇರ್ಬೇಕು. ನೀವು ಈ ಟಾಪ್ 3 ಕಾಲೇಜಸ್ ಒಳಗೆ ಸೀಟ್ ಸಿಗ್ಬೇಕಪ್ಪ ಅಂದ್ರೆ ಯಾವ್ಯಾವ ಕಾಲೇಜಸ್, BMS ಕಾಲೇಜ್, ನೆಕ್ಸ್ಟ್ ರಾಮಯ್ಯ ಕಾಲೇಜ್, ಆಮೇಲೆ ಮತ್ತೆ ಹೇಳಿದ್ನಿ PSU ಯೂನಿವರ್ಸಿಟಿ, ಆಮೇಲೆ RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇದ್ರೊಳಗೆ ಸಿಗ್ಬೇಕಂದ್ರೆ ಯಾರ್ಯಾರು ಕ್ಯಾಟಗರಿ ಅದರಿಲ್ವಾ, ಕ್ಯಾಟಗರಿ ಮ್ಯಾಕ್ಸಿಮಮ್ ಕ್ಯಾಟಗರಿ ಒಳಗೆ ಬರೋರು ಮ್ಯಾಕ್ಸಿಮಮ್ ರ್ಯಾಂಕ್ನ ರೆಫರ್ ಮಾಡ್ರಿ. ಏನು ಕ್ಯಾಟಗರಿ ಬರಲ್ಲ, ಬರೀ ನೀವು ಜನರಲ್ ಮೆರಿಟ್ ಬರ್ತೀರಂದ್ರೆ ಇದು ಮಿನಿಮಮ್ ರ್ಯಾಂಕ್. ಇದು ಮಿನಿಮಮ್ ಇಷ್ಟು ಇರಲೇಬೇಕು ಜನರಲ್ ಮೆರಿಟ್ದವ್ರಿಗೆ. ಇವೆಲ್ಲ ಕ್ಯಾಟಗರಿ ಇದ್ದವ್ರಿಗೆ. ಎಲೆಕ್ಟ್ರಾನಿಕ್ಸ್ ಬೇಕಂದ್ರೆ ದಿಸ್ ಇಸ್ ಮಿನಿಮಮ್. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬೇಕಂದ್ರೆ ಇದು ಮಿನಿಮಮ್, ಯು ಟೇಕ್ ಇಟ್ ಫಾರ್ ಜನರಲ್ ಮೆರಿಟ್. ಓಕೆ, ಕ್ಯಾಟಗರಿ ಇದ್ದವ್ರಿಗೆ 6000 ಮಟ ನಿಮ್ಗೆ ರ್ಯಾಂಕಿಂಗ್ ಬಂದ್ರೆ ಈ ಕಾಲೇಜಸ್ನಾಗ ಸೀಟ್ ಸಿಗ್ತೈತಿ. ಹೌದಾ, ದಿಸ್ ಇಸ್ ಜಸ್ಟ್ ಅ ಗೈಡೆನ್ಸ್. ಆಲ್ವೇಸ್ ಕೀಪ್ ಇನ್ ಮೈಂಡ್, ದಿಸ್ ಇಸ್ ಜಸ್ಟ್ ಅ ಗೈಡೆನ್ಸ್, ನಾಟ್ ಅ ಫೈನಲ್ ಅಲಾಟ್ಮೆಂಟ್. ಅಂಡರ್ಸ್ಟುಡ್? ಹಾಂ, ನೆಕ್ಸ್ಟ್ ನೋಡ್ರಿ, ಇದೇನು ಹೇಳ್ರಿ, ಇದು ದಿಸ್ ಇಸ್ ಫಾರ್ ಬಿಲೋ ರ್ಯಾಂಕ್ 5000 ಯಾರೆಲ್ಲ ಬಂದಿರಲ್ಲ ನಿಮಗೆ ಟಾಪ್ ಕಾಲೇಜಸ್ನಾಗ ಟಾಪ್ ಬ್ರಾಂಚಸ್ಸೇ ಸಿಗ್ತಾವೆ. ಹೌದಾ, ನೀವೇನು ಗೊತ್ತಾ ಸ್ವಲ್ಪ ವಿಚಾರ ಮಾಡಿ ಆಪ್ಷನ್ ಎಂಟ್ರಿಯಲ್ಲಿ ಕಾಲೇಜಸ್ನ ಮೆನ್ಷನ್ ಮಾಡಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ, ಆಲ್ಮೋಸ್ಟ್ ಆಲ್ ಮೆಜಾರಿಟಿ ಆಫ್ ಸ್ಟೂಡೆಂಟ್ಸ್ ಈ ರ್ಯಾಂಕ್ ಒಳಗನ ಇರ್ತೀರಿ. ಹೌದಾ, 5000 to 2000 ರ್ಯಾಂಕ್ ಒಳಗಿರೋ ಸ್ಟೂಡೆಂಟ್ಸ್ ಸ್ಟ್ರೆಂತ್ನ ಜಾಸ್ತಿ ಇರ್ತೈತಿ. ಇವ್ರಿಗೆ ನೋಡ್ರಿ ಏನೆಲ್ಲ ಸಿಗ್ಬೋದಪ್ಪ ಅಂದ್ರೆ 5000 to 2000 ರ್ಯಾಂಕ್ ಒಳಗೆ ಬರೋ ಸ್ಟೂಡೆಂಟ್ಸ್, ಮೆಜಾರಿಟಿ ಆಫ್ ಸ್ಟೂಡೆಂಟ್ಸ್ ನೀವೇ ಇರ್ತೀರಾ. ಇಲ್ಲಿ ಟಾಪ್ ಬ್ರಾಂಚಸ್ ನಿಮ್ಗೆ ಯಾವ್ಯಾವ ಸಿಗ್ಬೋದಪ್ಪ ಅಂದ್ರೆ, ನೀವು ಯಾವ್ಯಾವಕ್ಕೆಲ್ಲ ಅಪ್ಲೈ ಮಾಡ್ಬೋದಪ್ಪ ಅಂದ್ರೆ, ದಿಸ್ ಇಸ್ ಗೈಡೆನ್ಸ್ ವಿಡಿಯೋ, ನಾಟ್ ಅ ಫೈನಲ್ ಅಲಾಟ್ಮೆಂಟ್. ದಿಸ್ ಇಸ್ ಜಸ್ಟ್ ಫಾರ್ ಅ ಗೈಡೆನ್ಸ್. ನೀವು ಕೌನ್ಸ್ಲಿಂಗ್ ರೌಂಡ್ ನೀವು ಹೆಂಗೆ ಹೋಗ್ತಿರಲ್ಲ, ಆ ಕೌನ್ಸ್ಲಿಂಗ್ ರೌಂಡ್ ನೀವು ಅಟೆಂಡ್ ಮಾಡಿದಾಗಲ್ಲ ನಿಮ್ಗೊಂದು ಐಡಿಯಾ ಬರ್ತೈತಿ. ಹೌದಾ, ಇಷ್ಟು ರ್ಯಾಂಕ್ ಇದ್ದು ನನಗೆ CSE ಸಿಗಂಗಿಲ್ಲ ಅಥವಾ ಕೋರ್ ಕಂಪ್ಯೂಟರ್ ಸೈನ್ಸ್ ಸಿಗಂಗಿಲ್ಲಪ್ಪ ಅಂದ್ರೆ ಸಿಗ್ತೈತಿ. ಬಟ್ ಏನಪ್ಪ ಅಂದ್ರೆ
ನಿಮಗೆ ಟಾಪ್ ಕಾಲೇಜಸ್ನಾಗ ಸಿಗೋದಿಲ್ಲ ಅಷ್ಟ. ಹೌದಾ? ಬೆಸ್ಟ್ ಕಾಲೇಜಸ್ನಾಗ ಸಿಗ್ಬೋದು, ಬೆಸ್ಟ್ ಕಾಲೇಜಸ್ನಾಗೂ ಸಿಗ್ತೈತಿ, ಬಟ್ ನಿಮ್ಗೆ ಟಾಪ್ ಕಾಲೇಜಸ್ ಏನದವಲ್ಲ ಅಲ್ಲಿ ಸಿಗೋದಿಲ್ಲ. ನೀವು ಹೆಂಗೆ ಕೌನ್ಸ್ಲಿಂಗ್ ರೌಂಡ್ ಅಟೆಂಡ್ ಹಾಕೊಂತ ಬರ್ತಿರಲ್ಲ, ಫಸ್ಟ್ ಕೌನ್ಸ್ಲಿಂಗ್ ರೌಂಡ್, ಸೆಕೆಂಡ್ ಕೌನ್ಸ್ಲಿಂಗ್ ರೌಂಡ್ ಅನ್ನತ್ರಗೂ ನಿಮ್ಗೊಂದು ಐಡಿಯಾ ಬಂದಿರ್ತೈತಿ. ಹೌದಾ? ನೀನು ನಂದು ಇಷ್ಟು ರ್ಯಾಂಕ್ ಇದ್ದು ನಾ CSCಗೆ ಅಪ್ಲೈ ಮಾಡ್ಬೋದಾ ಬೇಡ, ಯಾವ CSC ನಂಗೆ ಬೇಕಂದ್ರೆ ನಾ ಯಾವ ಕಾಲೇಜಸ್ಗೆ ಅಪ್ಲೈ ಮಾಡ್ಬೋದು, ಟಾಪ್ ಕಾಲೇಜಸ್ಗೆ ಅಪ್ಲೈ ಮಾಡ್ಲಾ, ಅಥವಾ ನಾನು ಇಲ್ಲೇ ರೂರಲ್ ನಮ್ಮ ಅಂದ್ರೆ ನೇಟಿವ್ ಪ್ಲೇಸ್ನಾಗಿರೋ ಕಾಲೇಜಸ್ಗೆ ಅಪ್ಲೈ ಮಾಡ್ಬೋದಾ, ಅದೆಲ್ಲ ನಿನ್ಗೊಂದು ಐಡಿಯಾ ಬರ್ತೈತಿ. ಬಿಫೋರ್ ದಟ್ ಏನು ಮಾಡ್ರಿ ಅಂದ್ರೆ ಪ್ರೀವಿಯಸ್ ಇಯರ್ ಕಟ್ ಆಫ್ ಟ್ರೆಂಡ್ಸ್, ಆಮೇಲೆ ಪ್ರೀವಿಯಸ್ ಇಯರ್ ಅದು ಸೀಟ್ ಅಲಾಟ್ಮೆಂಟ್ ಐತಲ್ಲ ಅದನ್ನ ಸ್ವಲ್ಪ ಯು ಗೋ ಥ್ರೂ ದ್ಯಾಟ್ ಅಂದ್ರೆ ನಿಮ್ಗೊಂದು ಐಡಿಯಾ ಬರ್ತೈತಿ. ಹೌದಾ? ಈ 5,000 20,000 ಇಷ್ಟು ರ್ಯಾಂಕ್ ಬಂತಂದ್ರೆ ನಿಮ್ಗೆ CSC ಸೀಟ್ ಸಿಗಂಗಿಲ್ಲ ಅಂತ ಅಲ್ಲ, ಸಿಗ್ತೈತಿ. ನೀವು ಸ್ವಲ್ಪ ಇದು ಏನು ಹೇಳ್ರಿ, ನಿಮ್ಮ ಕಾಲೇಜಸ್ ಅಲಾಟ್ಮೆಂಟ್ ಕಾಲೇಜಸ್ ಹೆಸರು ಹಾಕ್ತಿರ್ತಿರಲ್ಲ, ಅವಾಗ ನಿಮಗೊಂದು ಐಡಿಯಾ ಬರ್ತೈತಿ. ಫಸ್ಟ್ ನೀವು ಕೌನ್ಸಿಲಿಂಗ್ ರೌಂಡ್ ಅಟೆಂಡ್ ಮಾಡಿರ್ತಾರಲ್ಲ, ಫಸ್ಟ್ ಕೌನ್ಸಿಲಿಂಗ್ ರೌಂಡ್ ಅಟೆಂಡ್ ಮಾಡಕ್ಕೆ ನೀವೇನು ಕಾಲೇಜಸ್ ಹಾಕಿರ್ತೀರಲ್ವ, ಅದನ್ನು ಸ್ವಲ್ಪ ವಿಚಾರ ಮಾಡಿ ಒಂದಿಷ್ಟು ರೆಫರ್ ಮಾಡಿ ಹಾಕ್ರಿ. CSC ಬೇಕಂದ್ರೆ CSCನ ನೀವು ತಗೋಬೋದು, ಆದ್ರೆ ನಿಮ್ಗೆ ಅಷ್ಟ ನಾ ಹೇಳಿದ್ನೆಲ್ಲ ಟಾಪ್ ಕಾಲೇಜಸ್ ಒಳಗೆ ಸಿಗೋದು ರೇರ್. ಥರ್ಡ್ ರೌಂಡ್ ಮಟ್ಟ ವೇಟ್ ಮಾಡಿ ನೋಡ್ಬೇಕಾಗ್ತೈತಿ ನೀವು. ಓಕೆ, ಇಲ್ಲಿ ನೋಡ್ರಿ ಟಾಪ್ ಬ್ರಾಂಚಸ್ ಯಾವೆಲ್ಲ ಬರ್ತಾವಂದ್ರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಇದು ಬ್ರಾಂಚಸ್ಗೂ ನಿಮಗೆ ಸಿಗ್ತೈತಿ ಇಷ್ಟು ರ್ಯಾಂಕ್ ಒಳಗಿತ್ತಂದ್ರೆ. ಇನ್ಫಾರ್ಮೇಷನ್ ಸೈನ್ಸ್ನು ಸಿಗ್ಬೋದು. ಆ್ಯಂಡ್ ಸೆಲೆಕ್ಟ್ CSC ಸೀಟ್ಸ್. ಟಾಪ್ ಕಾಲೇಜಸ್ ಇಲ್ಲ, ಬಟ್ ಯು ವಿಲ್ ಗೆಟ್ ಅ ಬೆಸ್ಟ್ ಕಾಲೇಜಸ್ ಅಷ್ಟೇ. ನಾ ಹೇಳಿದ್ನಲ್ಲ, ನಿಮ್ಗೆ ಟಾಪ್ 3 ಕಾಲೇಜಸ್ನಾಗ ಸಿಗ್ಲಿಲ್ಲಪ್ಪ ಅಂದ್ರೆ ನೀವು ಥರ್ಡ್ ರೌಂಡ್ ಮಟ್ಟ ವೇಟ್ ಮಾಡ್ರಿ. ಥರ್ಡ್ ರೌಂಡ್ ಮಟ್ಟ ನೀವು ವೇಟ್ ಮಾಡಿದ್ರು ಫೇಮಸ್ ಕಾಲೇಜ್ ಟಾಪ್ ಕಾಲೇಜಸ್ನ ಸಿಗ್ಲಿಲ್ಲಪ್ಪ ಅಂದ್ರೆ ನೀವು ನೆಕ್ಸ್ಟ್ ಅದರ್ ಬೆಸ್ಟ್ ಕಾಲೇಜಸ್ ಯಾವುದು ಅಂತ ಚೂಸ್ ಮಾಡ್ಕೊಂಡು ಅಲ್ಲಿ ಅಪ್ಲೈ ಮಾಡ್ರಿ. ನಾ ಹೇಳಿದ್ನಲ್ಲ, ಡೋಂಟ್ ಜಸ್ಟ್ ಫೋಕಸ್ ಆನ್ ದ ಕಾಲೇಜ್ ನೇಮ್, ಡೋಂಟ್ ಜಸ್ಟ್ ಫೋಕಸ್ ಆನ್ ಅ ಬ್ರಾಂಚ್ ಆಲ್ಸೋ. ಎರಡನ್ನೂ ಕನ್ಸಿಡರ್ ಮಾಡ್ಕೊರಿ, ಪ್ಲೇಸ್ಮೆಂಟ್ ಕನ್ಸಿಡರ್ ಮಾಡ್ಕೊರಿ, ಅಲ್ಲಿ ಫ್ಯಾಕಲ್ಟಿ ಎಲ್ಲ ಹೆಂಗದು ಅಂತ ಅದನ್ನು ನೋಡ್ರಿ. ಆಮೇಲೆ ಮತ್ತೆ ನೀವು ಅದರ್ ಇಂಟ್ರೆಸ್ಟ್ ನಿಮಗೆ ಏನೇನು ಎಲ್ಲ ಇರ್ತಾವಲ್ಲ ಅದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ನೀವು ಒಂದು ಡಿಸಿಷನಿಗೆ ಬಂದು ನೀಟಾಗಿ ಒಂದು ಲಿಸ್ಟ್ ಮಾಡ್ಕೊರಿ ಯಾವ ಕಾಲೇಜಸ್ ಎಲ್ಲ ನೀವು ಹಾಕ್ಬೇಕಂತಂದು, ಆಮೇಲೆ ಎಂಟ್ರಿ ಮಾಡ್ಕೊತಾನೆ ಹೋಗ್ರಿ. ಡೋಂಟ್ ಡೂ ದ ಮಿಸ್ಟೇಕ್ ಇನ್ ದ್ಯಾಟ್. ಓಕೆ, ಹಾಂ, ಇವೆಲ್ಲ ನಿಮ್ಗೆ ಈಸಿಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಂತೂ ಸಿಗ್ತತಿ. ಯಾವ್ಯಾವ ಕಾಲೇಜಸ್ ಹೇಳಿದ್ ನೋಡ್ರಿ. ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, NMIT, BIT, JSS, ATE ಅಂದರೆ ಇವೆಲ್ಲ ಏನು ಗೊತ್ತಾ, ಇವೆಲ್ಲ ಬ್ಯಾಂಗ್ಳೂರಲ್ಲಿರೋ ಕಾಲೇಜಸ್. ಇದು ಮೈಸೂರಲ್ಲಿ ಇರೋದು. ಇದು ಮೈಸೂರು. JSS ಇದು ಮೈಸೂರು. ಇವೆಲ್ಲ ಏನದವಲ್ಲ NMIT, BIT ಇವೆಲ್ಲ ಬ್ಯಾಂಗ್ಳೂರಲ್ಲಿರೋದು. ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದು ಬೆಂಗಳೂರಲ್ಲಿರೋದು. ಅದು ಟಾಪ್ 3 ಕಾಲೇಜಸ್ ಒಳಗೆ ಸಿಗ್ಬೇಕಂತೇನಿಲ್ಲ. ದೀಸ್ ಆರ್ ಆಲ್ಸೋ ಬೆಸ್ಟ್ ಕಾಲೇಜಸ್. ಓಕೆ, ದೀಸ್ ಆರ್ ಆಲ್ಸೋ ಬೆಸ್ಟ್ ಕಾಲೇಜಸ್. ಟ್ರೈ ಮಾಡಿ ನೋಡ್ರಿ. ಸೆಕೆಂಡ್ ರೌಂಡ್ ಮಟ್ಟ ಫೈನಲ್ ರೌಂಡಿಗೆ ವಿಲ್ ಗೆಟ್ ಅನ್ ಐಡಿಯಾ. ಯು ಚೂಸ್. ಓಕೆ, ದಿಸ್ ಇಸ್ ಜಸ್ಟ್ ಐ ಆಮ್ ಗೈಡಿಂಗ್ ಯು. ಇದು ನಿಮಗೆ ಹೆಲ್ಪ್ಫುಲ್ ಅನ್ಸಿತಪ್ಪ ಅಂದ್ರೆ ಯು ಕ್ಯಾನ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆಲ್ಸೋ. ಓಕೆ, ನೆಕ್ಸ್ಟ್ ಇಲ್ಲದಾರ ನೋಡ್ರಿ, ವಿತ್ ಅ ರ್ಯಾಂಕ್ ಆಫ್ 20,000 to 50,000 ಒಳಗೆ ಇರೋರು. 20,000 to 50,000 ಒಳಗೆ ಇರೋರು. ಹೌದಾ? ಇಷ್ಟು ರ್ಯಾಂಕ್ ಬಂದ್ಬಿಟ್ಲೆ CSC ಸಿಗಲ್ವಾ? ಸಿಗ್ಬೋದು. ನಿಮ್ಗೆ ಏನೋ ಟಾಪ್ ಕಾಲೇಜಸ್, ಬೆಸ್ಟ್ ಕಾಲೇಜಸ್ ಒಳಗೆ ಸಿಗಂಗಿಲ್ಲ, ಸಿಗದೇ ಇರ್ಬೋದು. ಆರ್ ನಿಮ್ದು ರೂರಲ್ ಏರಿಯಾದೊಳಗೆ ಏನಿರೋದಲ್ಲ ಕಾಲೇಜಸ್, ಅಲ್ಲಿ ಸಿಗ್ಬೋದು ಈ ರ್ಯಾಂಕಿಗೆ. ಹೌದಾ? ಚೂಸ್ ವೈಸ್ಲಿ. ಬರೀ ಕಾಲೇಜ್ ನೇಮ್ ಮೇಲೂ ಇರಬೇಡ್ರಿ, ಬರೀ ಬ್ರಾಂಚಸ್ ಮೇಲೂ ಇರಬೇಡ್ರಿ. ಎರಡೂ ಕನ್ಸಿಡರ್ ಮಾಡ್ರಿ. ಪ್ಲೇಸ್ಮೆಂಟು ಕನ್ಸಿಡರ್ ಮಾಡಿ. ವಾಟ್ ಐ ಆಮ್ ಟಾಕಿಂಗ್ ಅಂದ್ರೆ ಇದು ನಾನು ಏನು ಹೇಳ್ತೇನೆ, ಟಾಪ್ ಕಾಲೇಜಸ್ನಾಗ ಸಿಗಂಗಿಲ್ಲ ಅಷ್ಟ. ಇಷ್ಟು ರ್ಯಾಂಕ್ ಬಂತಂದ್ರೆ ಟಾಪ್ ಕಾಲೇಜಸ್ನಾಗ ಸಿಗಂಗಿಲ್ಲ, ಬಟ್ ಬೇರೆ ನಿಮ್ಮ ರೂರಲ್ ಕಾಲೇಜಸ್ನಾಗ ಸಿಗ್ಬೋದು. ಇಲ್ಲಿ ನೋಡ್ರಿ, ನಿಮ್ಗೆ ಟಾಪ್ ಬ್ರಾಂಚಸ್ ಯಾವ್ಯಾವಪ್ಪ ಅಂದ್ರೆ ಈ ರ್ಯಾಂಕಿಗೆ ಟಾಪ್ ಕಾಲೇಜಸ್ ಒಳಗೆ ಬೇಕಪ್ಪ ಅಂದ್ರೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಆ್ಯಂಡ್ ಸಿವಿಲ್ ಇಂಜಿನಿಯರಿಂಗು ಸಿಗ್ಬೋದು. ಕಾಲೇಜಸ್ ಯಾವಂದ್ರೆ ಇವರ ರೀಜ್ನಲ್, ನಿಮ್ದು ಕರ್ನಾಟಕ ಒಳಗೆ ಯಾವ ಕಾಲೇಜಸ್ ಅದಲ್ಲ ಅಲ್ಲೆಲ್ಲ ನೀವು ಹಾಕ್ಬೋದು. ಗುಡ್ ರೀಜ್ನಲ್ ಇಂಜಿನಿಯರಿಂಗ್ ಕಾಲೇಜಸ್ ಅಕ್ರಾಸ್ ದ ಕರ್ನಾಟಕ. ನಿಮ್ಮ ರೂರಲ್ ಏರಿಯಾದೊಳಗೆ ಇದ್ದಿದ್ದು ಅಲ್ಲೆಲ್ಲ ನೀವು ಹಾಕಿದ್ರೆ ನಿಮ್ಗೆ ಸಿಗ್ತೈತಿ. ಕಂಪ್ಯೂಟರ್ ಸೈನ್ಸ್ ಬೇಕಪ್ಪ ಅಂದ್ರೆ ಸ್ವಲ್ಪ ತಲೆ ಓಡಿಸಿ ನೀವು ನಿಮ್ಮ ರೂರಲ್ ಏರಿಯಾದಾಗಿರುವ, ನಿಮ್ಮ ರೀಜ್ನಲ್ ಏರಿಯಾದಾಗಿರುವ ಕಾಲೇಜಸ್ನ ಸ್ವಲ್ಪ ವೆರಿಫೈ ಮಾಡ್ಕೊಳ್ರಿ. ಅಲ್ಲೆಲ್ಲ ಎಷ್ಟು ರ್ಯಾಂಕಿಗೆ ಕಾಲೇಜಸ್ ಒಳಗೆ CSC ಸೀಟ್ ಸಿಗ್ತೈತ ಅಂತ. CSC ಒಂದೇ ಬ್ರಾಂಚ್ ಇಲ್ಲ, ಭಾಳಷ್ಟು ಬ್ರಾಂಚ್ ಅದಾವು. ಯು ಕ್ಯಾನ್ ಕ್ರಿಯೇಟ್ ಅ ಫ್ಯೂಚರ್ ವಿತ್ ದಟ್. ಇಟ್ ಈಸ್ ಡಿಪೆಂಡೆಂಟ್ ಆನ್ ಯುವರ್ ಡ್ರೀಮ್, ಯುವರ್ ಗೋಲ್. ಓಕೆ, ಐ ಆಮ್ ಜಸ್ಟ್ ಗೈಡಿಂಗ್ ಯು.
ಹಾಂ, ದಿಸ್ ಇಸ್ ವಾಟ್ ಪೀಪಲ್ ವಿತ್ ದ 20,000 to 50,000 ರ್ಯಾಂಕ್ ಒಳಗೆ ಇರೋರು. ಹೌದಾ? ಈಗ ನೆಕ್ಸ್ಟ್ ನೋಡ್ರಿ, ದ ರ್ಯಾಂಕ್ ವಿತ್ 20,000 to 50,000. ನಾನು ಇದನ್ನೇ ಹೇಳಿದ್ದೇನು? ಓಕೆ ಓಕೆ, ಸಾರಿ. ಹಾಂ ಹಾಂ, ಇಷ್ಟ ಆಯ್ತಾ? 50,000 ಮಟ್ಟ ಆಯಿತು. ರ್ಯಾಂಕ್ 1 to 50,000 ಮಟ್ಟ ನೋಡ್ಕೊಂತ ಬಂದ್ವಲ್ಲ, ಏನೆಲ್ಲ ಬ್ರಾಂಚಸ್ ನಿಮಗೆ ಸಿಗ್ಬೋದು ಅಂತಂದು. ಹೌದಾ? ನಿಮ್ಗೆ ಟಾಪ್ ಕಾಲೇಜಸ್ ಬೇಕಂದ್ರೆ ನೀವು ಬಿಲೋ 5,000 ಬರ್ಬೇಕು. ಇದ್ರಾಗೂ ನೀವು ಜನರಲ್ ಮೆರಿಟ್ ಇತ್ತಂದ್ರೆ, ಜನರಲ್ ಮೆರಿಟ್ ಇದ್ದು ಏನು ಕ್ಯಾಟಗರಿ ಇಲ್ಲ ಅಂದ್ರೆ ನಿಮಗೆ 200 to 300 ಬರಲೇಬೇಕು. ಎದಕ್ಕೆ ಹೇಳು? ಟಾಪ್ ಕಾಲೇಜಸ್ಸು ಆಮೇಲೆ ಟಾಪ್ ಬ್ರಾಂಚ್ ಒಳಗೆ ಬರಬೇಕಂದ್ರೆ. ಆ್ಯಂಡ್ ದೋಸ್ ರ್ಯಾಂಕ್ ವಿಲ್ ವೆರಿ, ಇವೇನಂತಲ್ಲ ಈ ಟಾಪ್ ಕಾಲೇಜಸ್ನಾಗ ಇಷ್ಟು ರ್ಯಾಂಕ್ ಜನರಲ್ ಮೆರಿಟ್ ಇದ್ದವ್ರಿಗೆ. ಹಂಗೆ ಕ್ಯಾಟಗರಿ ರಿಸರ್ವೇಷನ್, ಏನು ಕನ್ನಡ ಮೀಡಿಯಂ ರಿಸರ್ವೇಷನ್ನು ರೂರಲ್ ಇತ್ತಂದ್ರೆ ಮತ್ತೆ ರ್ಯಾಂಕು ವೇರಿ ಆಗ್ತೈತೆ. ಹೌದಲ್ವಾ? ವೇರಿ ಆಗ್ತೈತೆ. ಅಂಡರ್ಸ್ಟುಡ್? ಹಾಂ, ನಾನ್ ಇಂಜಿನಿಯರಿಂಗ್ ಕೋರ್ಸಸ್ ಯಾವ್ಯಾವದಪ್ಪ ಅಂದ್ರೆ, ಬರೀ ಇಂಜಿನಿಯರಿಂಗ್ ಕೋರ್ಸಸ್ ಬಿಟ್ಟು ನಿಮ್ಗೆ ಬೇರೆ ಕೋರ್ಸಸ್ ಒಳಗೆ ಇಂಟ್ರೆಸ್ಟ್ ಇತ್ತಪ್ಪ ಅಂದ್ರೆ ಯಾವಲ್ಲ ಅಂದ್ರೆ, ಅಗ್ರಿಕಲ್ಚರ್ ಅಂದ್ರೆ BSc ಅಗ್ರಿನೂ ಮಾಡ್ಬೋದು ನೀವು, ಫಾರ್ಮೆಸಿ ಆಮೇಲೆ ಆ್ಯಂಡ್ ವೆಟರ್ನರಿ. ಟಾಪ್ ಕೋರ್ಸಸ್ ನೋಡ್ರಿ ಯಾವಂದ್ರೆ, ಬಿಫಾರ್ಮ್, BSc ಅಗ್ರಿಕಲ್ಚರ್ನ ಹೇಳಿದ, BSc ಅಗ್ರಿಕಲ್ಚರ್ ಈಸ್ ಆಲ್ಸೋ ಗುಡ್, ಬಿಫಾರ್ಮ್ ಈಸ್ ಆಲ್ಸೋ ಗುಡ್, ಆ್ಯಂಡ್ ವೆಟರ್ನರಿ ಸೈನ್ಸ್ ದಟ್ ಈಸ್ ಆಲ್ಸೋ ಗುಡ್, ಆ್ಯಂಡ್ ಡೈರಿ ಟೆಕ್ನಾಲಜಿ. ಇದ್ರ ಬಗ್ಗೆ ಎಲ್ಲ ನೀವು ಫಸ್ಟ್ ಐಡಿಯಾ ತೊಗೊಳ್ಳಿ. ಇಲ್ಲ ನಮಗೆ ಇಂಜಿನಿಯರಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಇಂಜಿನಿಯರಿಂಗ್ ಬಿಟ್ಟು ಬೇರೆ ಏನರ ಮಾಡಬೇಕಪ್ಪ ಅಂದ್ರೆ ಇವು ಜಸ್ಟ್ ಗೋ ಥ್ರೂ ದಿಟ್. ವೆಟರ್ನರಿ ನಿಮಗೆ BSc ಅಗ್ರಿಕಲ್ಚರ್ ಬಿಫಾರ್ಮ್ ಬಗ್ಗೆ ಆಲ್ಮೋಸ್ಟ್ ನಿಮ್ಗೆ ನಾಲೆಜ್ ಇದ್ದೇ ಇರ್ತೈತಿ. ವೆಟರ್ನರಿ ಸೈನ್ಸ್ ಆಯ್ತು, ಆಮೇಲೆ ಡೈರಿ ಟೆಕ್ನಾಲಜಿ ಬಗ್ಗೆ ಏನಂತಂದು ಸ್ವಲ್ಪ ಅದ್ರ ಬಗ್ಗೆ ಸರ್ಚ್ ಮಾಡಿರಿ. ಫ್ಯೂಚರ್ ಹಂಗೈತಿ, ಇದ್ರ ಫ್ಯೂಚರ್ ಹೆಂಗೆ, ಇದನ್ನ ಮಾಡಿದ್ರೆ ಫ್ಯೂಚರ್ ಏನು, ಕೆರಿಯರ್ ಗೋಲ್ಸ್ ಎಲ್ಲ ಏನು ಸಿಗ್ಬೋದು, ಯಾವೆಲ್ಲ ಎಕ್ಸಾಮ್ಸ್ ನೀವು ಇದ್ರ ಮೇಲೆ ನೋಡ್ರಿ, ಇದ್ರ ಮೇಲೆ ಯಾವ ಗೌರ್ಮೆಂಟ್ ಎಕ್ಸಾಮ್ಸ್ ಏನಾರ ಬರ್ತಾವನೋ ಅಂತಂದು. ಇವಾಗ ಗೌರ್ಮೆಂಟ್ ಎಕ್ಸಾಮ್ಸ್ ಎಲ್ಲ ಅಟೆಂಡ್ ಮಾಡ್ಬೋದು. ಯಾವ ಕೋರ್ಸ್ ತೊಗೊಂಡ್ರೆ ಅದನ್ನೆಲ್ಲ ನೋಡ್ಕೊರಿ. ಇದರ ಫ್ಯೂಚರ್ ಹಂಗೈತಿ, ಇವ್ರ ಕರಿಯರ್ ಗೋಲ್ಸ್ ಏನದಾವು ಅದನ್ನೆಲ್ಲ ನೋಡಿಕೊಂಡು ಇದ್ರ ಬಗ್ಗೆ ಕೋರ್ಸಸ್ ಬಗ್ಗೆ ಎಲ್ಲ ಸ್ವಲ್ಪ ಸ್ಟಡಿ ಮಾಡಿ. ಆಮೇಲೆ ಬೇಕಾದ್ರೆ ನೀವು ಇದಕ್ಕೂ ಇಫ್ ನಿಮಗೆ ಲಾಸ್ಟ್ ಇಂಜಿನಿಯರಿಂಗ್ ಸಿಗ್ಲಿಲ್ಲಪ್ಪ ಅಂದ್ರೆ ನಿಮ್ಗೆ ಬೇಕಾಗಿದ್ದು ಬ್ರ್ಯಾಂಚ್ ನಿಮಗೆ CSC ಬಿಟ್ಟು ಬೇರೆ ಏನು ಇಂಟ್ರೆಸ್ಟ್ ಇಲ್ಲ, ಇಲ್ಲ ನಿಮ್ಗೆ ಇಂಜಿನಿಯರಿಂಗ್ ಮಾಡೋಕ್ಕನ ಇಂಟ್ರೆಸ್ಟ್ ಇಲ್ಲಪ್ಪ ಅಂದ್ರೆ ನೀವು ಈ ಕೋರ್ಸಸ್ನ ಮಾಡ್ಬೋದು. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಟೇಕ್ BSc ಬ್ಯಾಚುಲರ್ ಆಫ್ ಸೈನ್ಸ್, ಇದನ್ನಷ್ಟನ್ನು ತೊಗೋಬೋದು. ಇದನ್ನು ಮಾಡಿದ್ರೂ ಇಟ್ ಈಸ್ ಆಲ್ ಅಬೌಟ್ ಯು, ಹೌ ವಿಲ್ ಕ್ರಿಯೇಟ್ ಯುವರ್ ಫ್ಯೂಚರ್. ಹೌದಾ? ನೀವು ಹೆಂಗೆ ಆಪ್ಷನ್ಸ್ ಹುಡ್ಕೊಂಡು ಹೋಗ್ತೀರಿ, ನೀವು ಹೆಂಗೆ ಆಪರ್ಚುನಿಟೀಸ್ ಹುಡ್ಕೊಂಡು ಹೋಗ್ತೀರಾ ಅದ್ರ ಮೇಲೆ ಡಿಪೆಂಡ್ ಐತಿ. ಓಕೆ, ಇಟ್ ಈಸ್ ಡಿಪೆಂಡೆಂಟ್ ಆನ್ ಯುವರ್ ಫೋಕಸ್ ಆ್ಯಂಡ್ ಯುವರ್ ಹಾರ್ಡ್ ವರ್ಕ್, ಡೆಡಿಕೇಶನ್ಸ್, ಆ್ಯಂಡ್ ಹೆಂಗೆ ನೀವು ಆಪರ್ಚುನಿಟೀಸ್ ಹುಡ್ಕೊಂಡು ಹೋಗ್ತೀರಾ ಅದ್ರ ಮೇಲೆ ಡಿಪೆಂಡ್. ಜಸ್ಟ್ ಫೋಕಸ್ ಆನ್ ಯುವರ್ ಡ್ರೀಮ್. ದಟ್ ಡ್ರೀಮ್ ಶುಡ್ ಬಿ ರಿಯಲ್. ಹಾಂ, ದಿಸ್ ಈಸ್ ಆಲ್ ಅಬೌಟ್ ದ ಬೇಸಿಕ್ ಇನ್ಫಾರ್ಮೇಷನ್, ಜಸ್ಟ್ ಗೈಡೆನ್ಸ್ ಅಬೌಟ್ ದ ಕಾಲೇಜ್ ವರ್ಸಸ್ ರ್ಯಾಂಕ್, ಕೋರ್ಸ್ ವರ್ಸಸ್ ರ್ಯಾಂಕ್. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಟೇಲ್ ಆಗಿ ಯಾವ ಕಾಲೇಜಸ್ ಬ್ರ್ಯಾಂಚಸ್ ಆಮೇಲೆ ರ್ಯಾಂಕ್ ಡಿಟೇಲ್ ವಿಡಿಯೋ ಮಾಡೋಣಂತ್ರೆ. ಡಿಟೇಲ್ ವಿಡಿಯೋ ಮಾಡೋಣ. ಐ ಹೋಪ್ ದಿಸ್ ವಿಡಿಯೋ ಇಸ್ ಹೆಲ್ಪ್ಫುಲ್ ಫಾರ್ ಯು. ಪ್ಲೀಸ್ share it with your friends. For more such update, please do follow Vedantu Karnataka.